ಯಾವ್ದಾರು ಹೇಳಕ್ಕಾಗ್ತಾ ಇಲ್ಲ. ಒಂದು 2% ಒಂದು 10%. ನಮ್ಗೆ ಹೇಳೋದಿಷ್ಟೇ, ಎಲ್ಲ ಸರ್ಕಾರಗಳು ಅಧಿಕಾರ ಕೊಡ್ತಾರೆ. ಯಾವ ಸರ್ಕಾರ ಬಂದ್ಮೇಲೆ ಏನ್ ಮಾಡಿ ಬರ್ರಿ ಸರ್, ಕೆಳಗೆ ಬರ್ರಿ. ಇಷ್ಟು ದೊಡ್ಡ ಪ್ರೀತಿದಂತ ಕಾರ್ಯಕ್ರಮ ಆದ್ರೆ ನಾನು ಬರ್ಲಿಕ್ಕಾಗಲ್ಲ. ಎಕಡೋ ಕಾಲದಲ್ಲಿ ಸೋತಿರೋ ಕಾರಣ ಬರ್ಲಿಕ್ಕಾಗಲ್ಲ. ಇದನ್ನ ನೀವು ಊರಿನವರೇ ಸೇರಿ ಮಾಡ್ತಾ ಇದ್ದೀರಿ ಅಂದ್ರೆಗಿನ ಅವರೆಲ್ಲರೂ ಹೇಳಿದ್ರು, ಯುವಕರೆಲ್ಲರೂ ಕೂಡ, ಹಿರಿಯರೆಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಎಲ್ಲರೂ ಊರಿನ ಜನರು ಸೇರಿಕೊಂಡು ನಾವು ಮಾಡ್ತಾ ಇದೀವಿ. ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ ಅನ್ನೋದಕ್ಕೋಸ್ಕರವಾಗಿ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಇಲ್ಲಿ ಬಂದು ನೋಡಿದಂಥ ಟೈಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನೋಡ್ರಿ ಎಷ್ಟು ವಿಶಾಲವಾದಂಥ ಹೃದಯ ಇದ್ದಂಥ ವ್ಯಕ್ತಿ. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತ ಅಂದ್ರೆಗಿನ ಒಂದು ಜಾತಿಗೆ ಸೀಮಿತವಾದಂಥ ನಾಯಕ ಅಲ್ಲ, ಎಲ್ಲ ಜಾತಿಗೆ ಸೀಮಿತವಾದಂಥ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾವ ರೀತಿ ವರ್ಣಿಸ್ಬೇಕು ಅಂದ್ರೆಗಿನ ಬಹುಶಃ ನಾವು ಸೂರ್ಯನಿಗೆ ಚಂದ್ರನಿಗೆ ವರ್ಣಿಸಕ್ಕಾಗುತ್ತೇನಾ ಆ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ವರ್ಣಿಸ್ಲಿಕ್ಕೆ ನಾವು ಸಾಧ್ಯ ಆಗಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜೀವನ ಅಂದ ತಕ್ಷಣನೇ ಅವ್ರ ಜೀವನ ಎಲ್ಲ ಕೂಡ ತ್ಯಾಗ 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 ಮಾಡ್ಕೊಂತ ಅವ್ರ ಜೀವನದಲ್ಲಿ ಯಾವ್ದು ಕೂಡ ಸಂತೋಷ ಅನ್ನಂಥದ್ದು ನೋಡಿರ್ಲಿಲ್ಲ. ಅವ್ರಿಗೆ ಎಷ್ಟೋ ಸಂತೋಷವಾದಂತ ಸೌಭಾಗ್ಯಗಳನ್ನು ಸಿಕ್ಕಿದ್ರೆ ಕೂಡ, ನನಗೆ ಸಿಕ್ಕಿದ್ರೆ ಕೂಡ ಅದು ಬೇಡ, ನನಗೆ ವಲ್ಯ, ಯಾವತ್ತು ನನ್ನ ಸಮುದಾಯ ಯಾವತ್ತು ನನಗೆ ಆ ಸೌಭಾಗ್ಯ ಒಳ್ಳೆತನ ಸಿಗುತ್ತೇನೋ, ಸಂತೋಷ ಸಿಗುತ್ತೇನೋ ಅವತ್ತು ನನ್ನ ಭಾಗ್ಯ ಅಂತ ತಿಳ್ಕೊಂಡಿರಂತ ಏಕೈಕ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಮನೆತನ ನೋಡಿದಂತ ಟೈಮಲ್ಲಿ ಎಲ್ಲ ಇತಿಹಾಸ ಎಲ್ಲ ಕೂಡ ದೊಡ್ಡವರು ಹೇಳಿದಾರ. ಆದ್ರೆ ಜೀವನ ಪರ್ಯಂತ ಅವ್ರ ಹೋರಾಟ ಹೆಂಗಿತ್ತಂದ್ರಿಗಿನ ಅವ್ರು ಹುಟ್ಟಿದಿಂದ ಸಾಯೋ ತನಕ ಕೂಡ ಆ ಹೋರಾಟವನ್ನು ನಿಲ್ಲಿಸಲಾರ್ದಂತೆ ನಮ್ಮ ಸಮುದಾಯಕ್ಕೆ ಯಾವ ರೀತಿಯಲ್ಲಿ ಬೆಳಕು ಅಂದ್ರೆ ಮೊಂಬತ್ತಿ ಅನ್ನಂಥದ್ದು, ಆ ಮೊಂಬತ್ತಿ ಕೆಳಗಡೆ ಕತ್ತಿದ್ರೆ ಕೂಡ ಎಲ್ಲರಿಗೆ ಬೆಳಕು ಕೊಟ್ಟಿದ್ದಂತ ಏಕೈಕ ವ್ಯಕ್ತಿ ಯಾರನ್ನಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ.